ನಿಮಗೆ ಆಂಗ್ಸೈಟಿ ಆಗ್ತಾ ಇದೆ, ಮೈಂಡ್ ರೆಸ್ಟ್ಲೆಸ್ ಇದೆ, ಒಂದಿಲ್ಲ ಒಂದು ವಿಷಯದ ಹಿಂದೆ ಓಡ್ತಾ ಇರುತ್ತೆ, ನೆಗೆಟಿವ್ ಯೋಚನೆಗಳು ಬರ್ತಾ ಇರುತ್ತೆ. ಅದು ಎದಕ್ಕಾಗ್ತಾ ಇದೆ ಅಂತಂದ್ರೆ ನಿಮಗೆ ಈ ಕ್ಷಣದ ಪ್ರತಿ ವಸ್ತು ಸ್ಥಿತಿಯ ಪ್ರತಿ ಒಂದು ಅರಿವು ಇಲ್ಲ ಅಂತ ಅರ್ಥ. ನೋಡಿ, ನಾವು ಇಲ್ಲಿ ಕೂತಿದ್ದೀರಾ ನನ್ನ ಎದುರುಗಡೆ, ಈ ಕ್ಷಣದ ಪ್ರತಿ ನಿಮ್ಮಲ್ಲಿ ಒಂದು ಸ್ವಲ್ಪ ಅರಿವನ್ನ ಮೂಡಿಸ್ಕೊಂಡು ನೋಡಿ. ಒಂದು ಕ್ಷಣ ಕಣ್ಣನ್ನ ಮುಚ್ಚಿ ನಿಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ. ನಿಮ್ಮ ದೇಹದಲ್ಲಿ ಕುತ್ತಿಗೆಯ ಭಾಗದಲ್ಲಿ ಆಗಿರಬಹುದು, ಕಾಲಿನ ಭಾಗದಲ್ಲಿ ಆಗಿರಬಹುದು, ಬೆನ್ನಿನ ಭಾಗದಲ್ಲಿ ಆಗಿರಬಹುದು, ಅಲ್ಪ ಸ್ವಲ್ಪ ನೋವುಗಳಾಗ್ತಾ ಇರುತ್ತೆ. ಆ ದೇಹದಲ್ಲಿ ಏನಾಗ್ತಾ ಇದೆ ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡಿ. ದೇಹದ ಪ್ರತಿ ಒಂದು ಸ್ವಲ್ಪ ಅರಿವನ್ನ ತಗೊಂಡ್ಬನ್ನಿ. ವಸ್ತು ಸ್ಥಿತಿಯ ಬಗ್ಗೆ ನಿಮ್ಮಲ್ಲಿ ಅರಿವು ಬಂದಾಗ ಆ ಓಡುವ ಮನಸ್ಸು, ಆ ಚಂಚಲತೆ ತಾನಾಗಿಯೇ ನಿಲ್ಲುತ್ತೆ. ಮೈಂಡ್ ಓಡ್ತಾ ಇದೆ ಅಂತಂದ್ರೆ ನಿಮ್ಮಲ್ಲಿ ಅರಿವಿನ ಅಭಾವ ಇದೆ ಅಂತ ಅರ್ಥ. ವಸ್ತು ಸ್ಥಿತಿ, ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಅದರ ಪ್ರತಿ ಅರಿವು, ಅದರ ಪ್ರತಿ ಜಾಗೃತಿ, ಅವೇರ್ನೆಸ್ ನೀವು ತಗೊಳ್ತಾ ಬಂದಾಗ, ಅದನ್ನು ನೀವು ಪದೇ ಪದೇ ಅಭ್ಯಾಸ ಮಾಡಿಕೊಂಡಾಗ ಆ ಚಂಚಲತೆ ತಾನಾಗಿಯೇ ಕಡಿಮೆ ಆಗುತ್ತೆ. ನೀವು ಮನಸ್ಸು ಓಡ್ತಾ ಇದೆ ಅಂತ ಅದ್ರ ಹಿಂದೆ ಹಂಗೆ ಓಡ್ತಾ ಇದ್ರಿ ಅಂತಂದ್ರೆ ಆ ಪ್ರವೃತ್ತಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾಳೆ ಇನ್ನೂ ಸ್ವಲ್ಪ ಓಡುತ್ತೆ, ನಾಳೆ ಇನ್ನೂ ಸ್ವಲ್ಪ ಅದರಿಂದ ನೀವು ಓಡ್ತೀರಿ. ಅದಕ್ಕೆ ಈ ಕ್ಷಣದ ಪ್ರತಿ ಒಂದು ಸ್ವಲ್ಪ ಅರಿವನ್ನ ನೀವು ಮೂಡಿಸ್ಕೊಳ್ಳೋಕೆ ಶುರು ಮಾಡಿ. ಒಂದು 5 ನಿಮಿಷದ ನಾನು ಧ್ಯಾನವನ್ನ ಮಾಡಿಸ್ತೇನೆ, ಅದನ್ನ ಮಾಡಿ ಈಗ.